ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಜಮೀಲ್ ಸರ್ ಮತ್ತು ಪುಸ್ತಕ ಬಿಡುಗಡೆ ಮಾಡಿದ್ದ ಜೋಗಿ ಸರ್ ಮತ್ತು ಮುನ್ನುಡಿ ಬರ್ಕೊಟ್ಟ HR ಸುಜಾತ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಹೆಸರೇ ತಿಳಿಸೋ ಹಾಗೆ ಕಥಾ ಸಂಕಲನ, ಪುರಾಣ ಗಿರಾಣ ಇತ್ಯಾದಿ. ಪುರಾಣವನ್ನು ಮರುಕಟ್ಟುವ ತಂತ್ರವನ್ನು ಬಳಸಿ ನನ್ನ ಆಧುನಿಕ ಕಥೆಗಳನ್ನು ಇಲ್ಲಿ ಹೇಳಿದ್ದೇನೆ. ಈ ಪುರಾಣವನ್ನು ಮರುಕಟ್ಟುವ ಅಥವಾ ಪುರಾಣ ಭಂಜನೆ ಅಂತ ಏನು ಹೇಳ್ತೀವಿ, ಡಿಮೈಥಿಫಿಕೇಶನ್, ಇದನ್ನೇ ಬಳಸೋದಕ್ಕೆ ಕಾರಣ ಎರಡು ಮೋಟಿವ್ಗಳು, ಎರಡು ಪ್ರಭಾವಗಳು. ಮೊದಲನೇದು, ನಾನೊಬ್ಬ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಯಾದ ಕಾರಣ ಶ್ರೇಣಿ ಸಾಮಗ್ರಿಯಿಂದ ತೊಡಗಿ ಇವತ್ತಿನ ಕಲಾವಿದರವರೆಗೆ ಅವ್ಯಾಹತವಾಗಿ ಪುರಾಣವನ್ನು ಮರುವ್ಯಾಖ್ಯಾನ ಮಾಡಿರೋದು ನನ್ನ ಮೇಲೆ ಬೀರಿರುವಂತಹ ಪ್ರಭಾವ. ಇನ್ನೊಂದು, ಕನ್ನಡ ಸಾಹಿತ್ಯದಲ್ಲಿ ಪುರಾಣಗಳ ಮರುವ್ಯಾಖ್ಯಾನ ನಡ್ಕೊಂಡು ಬಂದಿರುವಂಥದ್ದು. ಪ್ರಾಚೀನ ಕನ್ನಡ ಸಾಹಿತ್ಯ ನೋಡಿದ್ರೆ ಹಿಂದೂ ಮಹಾಕಾವ್ಯಗಳನ್ನು ಜೈನ ಪರಿಪ್ರೇಕ್ಷ್ಯದಿಂದ ನೋಡೋದನ್ನು ಗಮನಿಸ್ಬೋದು. ಉದಾಹರಣೆಗೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾಮ ರಾವಣನನ್ನು ಕೊಲ್ಲೋದೇ ಇಲ್ಲ. ಯಾಕಂದರೆ ರಾಮ ಜೈನ ಧರ್ಮದ ಪರಮಾದರ್ಶವಾದಂತಹ ಅಹಿಂಸೆಗೆ ನಿಷ್ಠವಾದವನು, ಅವನು ರಾವಣನನ್ನು ಕೊಲ್ಲೋದಿಲ್ಲ. ಅದೇ ಕುವೆಂಪು ಅವರ ಕಾಲಕ್ಕೆ ಬರುವಾಗ, ನವೋದಯದ ಕಾಲಕ್ಕೆ ಬರುವಾಗ, ಕುವೆಂಪು, DVG, ಪುತಿನ ಮುಂತಾದವರು ತಮ್ಮ ಜೀವನದ ದರ್ಶನವನ್ನು, ತಮ್ಮ ಜೀವನದ ಕಾಣಿಕೆಯನ್ನು ಪುರಾಣದ ಮೂಲಕ ಹೇಳ್ತಾರೆ. ರಾಮಾಯಣ ದರ್ಶನಂ. ಅದೇ ನವ್ಯಕ್ಕೆ ಬರುವಾಗ ಮನುಷ್ಯನ ಅಂತರಂಗ ಶೋಧವನ್ನು ಪುರಾಣದ ರೂಪಕಗಳನ್ನು ಬಳಸಿ ಮಾಡ್ತಾರೆ. ಉದಾಹರಣೆಗೆ ಅಡಿಗರು ಹೇಳ್ತಾರೆ, ಹುತ್ತಗಟ್ಟದ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂತ ರೂಪುರೇಖೆ, ಕಾಡ ಮೂಲಕವೇ ಪಥ ಆಗಸಕ್ಕೆ ಧ್ರುವ ನಕ್ಷತ್ರಕ್ಕೆ, ಹೀಗೆಲ್ಲ ಆಗತ್ತೆ. ದಲಿತ ಬಂಡಾಯ ಸ್ತ್ರೀವಾದಿ ಸಾಹಿತ್ಯಕ್ಕೆ ಬರುವಾಗ ಒಂದು ಸೋಷಿಯಲ್ ಪ್ರೊಟೆಸ್ಟ್ನ ಮಾರ್ಗವಾಗಿ ಪುರಾಣ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಶಂಭುಕ ಇರ್ಬೋದು, ಏಕಲವ್ಯ ಇರ್ಬೋದು, ಸೀತೆ ಇರ್ಬೋದು, ಶೂರ್ಪಣಖಿ ಇರ್ಬೋದು, ಈ ಪಾತ್ರಗಳ ಮೂಲಕ ಒಂದು ಹೋರಾಟವಾಗಿ, ಚಳುವಳಿಯಾಗಿ ಪುರಾಣ ಕಾಣಿಸ್ಕೊಳ್ಳುತ್ತೆ. ಈ ಆಧುನಿಕ ಕಾಲಕ್ಕೆ ಬರುವಾಗ ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಅಗ್ನಿ ಪ್ರವೇಶ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ರಾಮಾಯಣ ದರ್ಶನಂನಲ್ಲಿ 20ನೇ ಶತಮಾನಕ್ಕೆ ಪುರಾಣ ಬರುವಾಗ ಅಲ್ಲಿ ಸೀತೆ ಜೊತೆಗೆ ಕುವೆಂಪು ರಾಮನನ್ನು ಅಗ್ನಿ ಪ್ರವೇಶ ಮಾಡಿಸ್ತಾರೆ. ರಾಮ ಕೂಡ ತನ್ನ ಚಾರಿತ್ರ್ಯಕ್ಕೆ ಪ್ರಮಾಣವನ್ನು ಒದಗಿಸ್ತಾನೆ. ಅದೇ ಇವತ್ತು ಜೆನ್ಸಿ ಹುಡುಗ ಹುಡುಗಿಯರು ನಾಳೆ ರಾಮಾಯಣದ ಮೇಲೆ ಕಥೆನೋ ಕಾವ್ಯನೋ ಬರೆದ್ರೆ ಅಲ್ಲಿ ರಾಮನೂ ಅಗ್ನಿ ಪ್ರವೇಶ ಮಾಡಬೇಕಾಗಿಲ್ಲ, ಸೀತೆನೂ ಮಾಡಬೇಕಾಗಿಲ್ಲ. ಇದು 21ನೇ ಶತಮಾನ. ಯಾರೂ ಕೂಡ ತಮ್ಮ ಚಾರಿತ್ರ್ಯಕ್ಕೆ ಸರ್ಟಿಫಿಕೇಟ್ನ ಜಗತ್ತಿಗೆ ಕೊಡಬೇಕಾಗಿಲ್ಲ. ಸೊ ಹೀಗೆ ಪುರಾಣಗಳು ರೆಲೆವೆಂಟ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ. ಅನಂತಮೂರ್ತಿ ಅವರು ಹೇಳಿದ ಹಾಗೆ ಪುರಾಣಗಳು, ಭಾರತೀಯ ಪುರಾಣಗಳು ಪೂರ್ಣಗೊಂಡ ಪಠ್ಯಗಳಲ್ಲ, ಪೂರ್ಣಗೊಳ್ಳುತ್ತಿರುವ ಪಠ್ಯಗಳು. ಈ ಪ್ರಭಾವಗಳು ನನ್ನ ಮೇಲೆ ಬಿದ್ದಿರೋದು ಈ ಕಥೆಗಳನ್ನು ಬರೆಯೋದಕ್ಕೆ ಕಾರಣ. ಈ ಕಥೆಗಳನ್ನು ಕೊಂಡು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.